Good evening, everyone. Welcome back to Takshar Academy. In the last class, we are discussing about the chapter probability. So, probability ಅಂದ್ರೆ ಏನು, ಬೇಸಿಕ್ ಕಾನ್ಸೆಪ್ಟ್ ಏನೇನಿದ್ದಾವೆ ಫಸ್ಟ್ ಇಯರಲ್ಲಿ ಅನ್ನೋದನ್ನ ಎಲ್ಲದನ್ನ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸೊ ಅದೇ ರೀತಿಯಾಗಿ ನಮ್ಮ ಸೆಕೆಂಡ್ ಇಯರಲ್ಲಿರುವಂತಹ ಕಾನ್ಸೆಪ್ಟ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸೊ ಕಂಡೀಷನ್ ಪ್ರೊಬಾಬಿಲಿಟಿ ಅಂದ್ರೆ ಏನಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಕಂಡೀಷನ್ ಪ್ರೊಬಾಬಿಲಿಟಿ ಮೇಲೆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗಿದ್ವಿ. ಸೊ ಅದರಲ್ಲಿ ಇನ್ನು ಒಂದು ಪ್ರಾಬ್ಲಮ್ ಇದೆ, ವಿಲ್ ಸಾಲ್ವ್ ಇಟ್. ಸೊ ಏನ್ ಹೇಳ್ತಿದ್ದಾರೆ, ಎ ಫ್ಯಾಮಿಲಿ ಹ್ಯಾಸ್ ಟೂ ಚಿಲ್ಡ್ರನ್ಸ್. ಕ್ವಶನ್ ಅಲ್ಲಿ ಹೇಳ್ತಾರೆ, ಎ ಫ್ಯಾಮಿಲಿ ಹ್ಯಾಸ್ two childrens. What is the probability that both childrens are boys given that at least one of them is a boy ಅಂತ ಹೇಳ್ತಿದ್ದಾರೆ. ಓಕೆನಾ, ಏನಂದ್ರೆ ಎ ಫ್ಯಾಮಿಲಿ ಹ್ಯಾಸ್ ಟೂ ಚಿಲ್ಡ್ರನ್ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ಬೋತ್ ಚಿಲ್ಡ್ರನ್ಸ್ ಆರ್, ನಾವೇನ್ ಫೈಂಡ್ ಮಾಡಬೇಕು, ಬಾಯ್ಸ್ ಅಂತ ಹೇಳ್ಬೇಕು. ಗಿವನ್ ದಟ್ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಎ ಬಾಯ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವಿಲ್ಲಿ ಈವೆಂಟ್ 1 ಮತ್ತೆ ಈವೆಂಟ್ 2 ಅನ್ನ ಡಿಫೈನ್ ಮಾಡ್ತೋಣ. ಓಕೆನಾ, ಸೊ ಹಿಯರ್ ಲೆಟ್ ಬಿ ಸ್ಟ್ಯಾಂಡ್ಸ್ ಫಾರ್ ಬಾಯ್, ಐ ಆಮ್ ಕನ್ಸಿಡರಿಂಗ್, ಅಂಡ್ G stands for girl. ಓಕೆನಾ, ಸೊ ದ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ದ ಸ್ಯಾಂಪಲ್ ಸ್ಪೇಸ್ ಆಫ್ ದಿ ಎಕ್ಸ್ಪೆರಿಮೆಂಟ್, the sample space of the experiment is ಏನಾಗಬಹುದು. ಸೊ S is equals to, we can get a boy ಹೌದಲ್ವಾ. ನೆಕ್ಸ್ಟ್ ಏನ್ ಫೈಂಡ್ ಮಾಡಬಹುದು, ಬಾಯ್ ಅಂಡ್ ಗರ್ಲ್ ಬರಬಹುದು. ನೆಕ್ಸ್ಟ್ ವಿ ಕ್ಯಾನ್ ಗೆಟ್ ಎ ಗರ್ಲ್ ಅಂಡ್ ಬಾಯ್ ಅಂತಾದ್ರೂ ಬರಬಹುದು. ನೆಕ್ಸ್ಟ್ ವಿ ಕ್ಯಾನ್ ಗೆಟ್ ಎ ಗರ್ಲ್ ಅಂತಾದ್ರೂ ತಗೊಳ್ಬಹುದು. ಸೊ ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. ನಮಗೆ ಟೂ ಚಿಲ್ಡ್ರನ್ ಇರಬೇಕಾ, ಟೂ ಚಿಲ್ಡ್ರನ್ಸ್ ಅಲ್ಲಿ ಸ್ಯಾಂಪಲ್ ಸ್ಪೇಸ್ ನಲ್ಲಿ ಏನಾಗಬೇಕು, ಇಬ್ರು ಬಾಯ್ಸ್ ಇರಬಹುದು, ಒಬ್ರು ಬಾಯ್ ಒಬ್ರು ಗರ್ಲ್ ಇರಬಹುದು, ಅಥವಾ ಒಬ್ರು ಗರ್ಲ್ ಒಬ್ರು ಬಾಯ್ ಇರಬಹುದು, ಅಥವಾ ಇಬ್ರು ಗರ್ಲ್ಸ್ ಆಗಬಹುದು. ಓಕೆನಾ, ಹಾಗಾದ್ರೆ ಐ ವಿಲ್ ಡಿಫೈನ್ ಆನ್ ಈವೆಂಟ್. ಲೆಟ್ ಇ ಬಿ ದ ಈವೆಂಟ್. Let E be the event. Both the childrens are boys. ನಾನು ಡಿಫೈನ್ ಮಾಡ್ಕೊಳ್ತೀನಿ ಏನಂತ, ಈ ಈವೆಂಟ್ ಡಿಫೈನ್ ಮಾಡ್ಕೊಳ್ತೀನಿ, ಬೋತ್ ಚಿಲ್ಡ್ರನ್ಸ್ ಆರ್ ಬಾಯ್ಸ್ ಅಂತ ಡಿಫೈನ್ ಮಾಡ್ಕೊಳ್ತೀನಿ. ಅಂಡ್ F be the event. F be the event. At least one of the child is a boy. ಹೌದಲ್ವಾ. ಹಾಗಾದ್ರೆ therefore, ಹಾಗಾದ್ರೆ ಈ ಅನ್ನೋ ಇವೆಂಟ್ ಅಲ್ಲಿ ಏನ್ ಎಲಿಮೆಂಟ್ ಬರ್ತವೆ, ಇವೆಂಟ್ ಬೋತ್ ಚಿಲ್ಡ್ರನ್ಸ್ ಆರ್ ಬಾಯ್ಸ್ ಅಂದ್ರೆ ಇಟ್ ಕಲೆಕ್ಷನ್ ಓನ್ಲಿ ದ ಸಿಂಗಲ್ ಎಲಿಮೆಂಟ್. ನೆಕ್ಸ್ಟ್ ಹಾಗಾದ್ರೆ ಎಫ್ ಅನ್ನೋದು ಏನಾಗುತ್ತೆ, ಒನ್ ಚೈಲ್ಡ್ ಇಸ್ ಎ ಬಾಯ್ ಅಂತಂದ್ರೆ ಏನಿರಬಹುದು, ಬಾಯ್ ಗರ್ಲ್ ಆದ್ರೂ ಇರಬಹುದು, ನೆಕ್ಸ್ಟ್ ಗರ್ಲ್ ಬಾಯ್ ಆದ್ರೂ ಇರಬಹುದು, ಅಥವಾ ಗರ್ಲ್ ಆದ್ರೂ ಇರಬಹುದು. ಹಾಗಾದ್ರೆ ಪ್ರೊಬಾಬಿಲಿಟಿ ನೆಕ್ಸ್ಟ್ ಫೈಂಡ್ ಮಾಡ್ಕೊಳ್ಳೋಣ. ಈ ಇಂಟರ್ಸೆಕ್ಷನ್ ಎಫ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಈ ಇಂಟರ್ಸೆಕ್ಷನ್ ಎಫ್ ಅನ್ನ ಫೈಂಡ್ ಮಾಡ್ಕೊಂಡ್ರೆ ನಮಗೆ ಏನ್ ಬರುತ್ತೆ, ಓನ್ಲಿ ಬಾಯ್ ಅಷ್ಟೇ ಬರ್ತಾಗ್ತದೆ. ಹಾಗಾದ್ರೆ ವಿಲ್ ಫೈಂಡ್ ಔಟ್ ದ ಪ್ರೊಬಾಬಿಲಿಟಿ ಆಫ್ ಇ. ಪ್ರೊಬಾಬಿಲಿಟಿ ಆಫ್ ಇ ಏನ್ ಬರ್ತದೆ, ಸೊ 1 ಡಿವಿಸಿಬಲ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ, 4 ಇದೆ. 1 ಡಿವಿಸಿಬಲ್ ಬೈ 4 ಆಗುತ್ತೆ. ಸಾರಿ, ಪ್ರೊಬಾಬಿಲಿಟಿ ಆಫ್ ಏನಾಗುತ್ತೆ, 1 ಡಿವಿಸಿಬಲ್ ಬೈ 4 ಆಗುತ್ತೆ. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಎಫ್. ಪ್ರೊಬಾಬಿಲಿಟಿ ಆಫ್ ಎಷ್ಟು ಏನಾಗುತ್ತೆ, 1 2 3 ಇದೆ. 3 ಔಟ್ ಆಫ್ ಎಷ್ಟಾಗುತ್ತೆ, 4 ಬರ್ತಾ ಹೋಗ್ತದೆ. ಅಗೇನ್ ಪ್ರೊಬಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಕೂಡ ಏನ್ ಬರ್ತಾ ಹೋಗ್ತದೆ, ವಿಲ್ ಗೆಟ್ 1/4 ಬರ್ತಾ ಹೋಗ್ತದೆ. ಸೊ ನಮಗೆ ಏನಂತ ಕೇಳಿದರೆ, ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ದ ಚಿಲ್ಡ್ರನ್ಸ್ ಆರ್ ಬಾಯ್ಸ್ ಅಂತ ಹೇಳ್ತಾರೆ. ಬೋತ್ ದ ಚಿಲ್ಡ್ರನ್ಸ್ ಆರ್ ಏನಂತ ಹೇಳಿದ್ರೆ ಬಾಯ್ ಅಂತ ಹೇಳಿದರೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರೊಬಾಬಿಲಿಟಿ ಆಫ್ ಈ ಗಿವನ್ ಏನ್ ಫೈಂಡ್ ಮಾಡಬೇಕು, ಎಫ್ ಅನ್ನು ಫೈಂಡ್ ಮಾಡಬೇಕು. ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಡಿವಿಸಿಬಲ್ ಬೈ ಪ್ರೊಬಾಬಿಲಿಟಿ ಆಫ್ ಎಫ್ ಅನ್ನು ಮಾಡ್ಕೋಬೇಕು. ಪ್ರೊಬಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಏನಿದೆ, 1/4 ಇದೆ. So probability of f ಏನಿದೆ, will getting 3/4 ಇದೆ. So 4 get cancelled, we are getting 1/3 ಬರ್ತಾ ಹೋಗ್ತದೆ.
That is a probability of E given F is equals to 1 by 3. So this is the required answer. Okay na? Right. So next we'll move on to the next problem. ಸೊ ಇಲ್ಲಿಗೆ ಏನಾಯ್ತು, ಸೊ ಸ್ಟಾರ್ಟಿಂಗ್ ಇರುವಂತಹ ಕಾನ್ಸೆಪ್ಟ್ ಕಂಪ್ಲೀಟ್ ಆಯ್ತು. ದಟ್ ಇಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಇಷ್ಟು ಪ್ರಾಬ್ಲಮ್ಸ್ ಅನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬಬಿಲಿಟಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬಬಿಲಿಟಿ. ಏನ್ ಹೇಳ್ತದೆ? ವಿ ನೋ ದಟ್ ಪ್ರೊಬಬಿಲಿಟಿ ಆಫ್ ಇ ಗಿವನ್ ಎಫ್ ನಮಗೆಲ್ಲ ಗೊತ್ತಿದೆ. ಇಲ್ಲಿವರೆಗೂ ನಾವು ಕಂಡೀಷನ್ ಪ್ರೊಬಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಪ್ರೊಬಬಿಲಿಟಿ ಆಫ್ ಇ ಗಿವನ್ ಎಫ್ ಏನಾಗುತ್ತೆ? ಪ್ರೊಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವಿಸಿಬಲ್ ಬೈ ಪ್ರೊಬಬಿಲಿಟಿ ಆಫ್ ಎಫ್. ನಾನು ಏನ್ ಮಾಡ್ತೀನಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಇದನ್ನ. ಸೊ ಏನಾಗುತ್ತೆ? ಪ್ರೊಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಪ್ರೊಬಬಿಲಿಟಿ ಆಫ್ ಇ ಇಂಟು ಪ್ರೊಬಬಿಲಿಟಿ ಆಫ್ ಇ ಗಿವನ್ ಎಫ್ ಅಂತ ಬರೀಬಹುದು. ಸೊ ನೆಕ್ಸ್ಟ್ probability of f given e, probability of f given e ಅಂತ ಬರೆಯೋದು probability of e intersection f divisible by probability of e. Again we'll do the cross multiplication. Probability of e intersection f is equals to ಬರ್ತಾ ಹೋಗ್ತದೆ probability of e into probability of e given f ಅಂತ ಮಾಡಬಹುದು. ಸೊ equation 1 ಮತ್ತೆ equation 2 ಇದೆ. ಹಾಗೆ equation 1 ಮತ್ತೆ equation 2 ಇಂದ ಬರೀಬಹುದು probability of e intersection f is equals ಅಂತ ಬರೀಬಹುದು either probability of e into probability of f given e ಅಂತಂದ್ರೆ ಬರೀಬಹುದು, or probability of e intersection f is equals ಅಂತ ಬರೀಬಹುದು probability of e into probability of e given f ಅಂತಂದ್ರೆ ಬರೀಬಹುದು. Provided probability of e is not equals to 0, probability of f is not equals to 0. The above result is known as the multiplication rule of probability. ನೋಡಿ, probability of e intersection f ಬೇಕಪ್ಪ ಅಂತಂದ್ರೆ ನಾವೇನ್ ಮಾಡಬಹುದು? probability of e into probability of f given e ಅಂತಂದ್ರೆ ಬರೀಬಹುದು. Or we can write it as probability of e intersection f is equals to probability of f into probability of e given f ಅಂತಂದ್ರೆ ತಗೊಳ್ಬಹುದು. ಓಕೆನಾ? ನೆಕ್ಸ್ಟ್ let note ಅಂತ ಇದೆ. note 1, let e, f and g be 3 events of a sample space s, then probability of e intersection f intersection g is equals to ಏನಾಗುತ್ತೆ? probability of e into probability of f given e into probability of g given e intersection f ಅಂತಂದ್ರೆ ಫೈಂಡ್ ಮಾಡ್ಕೊಳ್ಬಹುದು. ಸೊ ಅಗೇನ್ probability of e intersection f intersection g ಅಂತ ಬರೀಬಹುದು probability of g into probability of f given g into probability of f given e given f intersection g ಅಂತಂದ್ರೂ ಯೂಸ್ ಮಾಡ್ಕೊಳ್ಬಹುದು. ನಾನು ಈ ಥಿಯರಮ್ ನ ಯೂಸ್ ಮಾಡ್ಕೊಳ್ತೀನಿ ನೋಟನ್ನ. ನೆಕ್ಸ್ಟ್ ನೋಡಿ, probability of e intersection f ಅಂತ ಬರೆದ್ರು ಒಂದೇ, probability of e into f ಅಂತ ಬರೆದ್ರು ಒಂದೇ. probability of e intersection f intersection g ಅಂದ್ರೆ ಒಂದೇ, probability of e f g ಅಂತ ಬರೆದ್ರು ಒಂದೇ. ಓಕೆನಾ? ಸೊ ನೆಕ್ಸ್ಟ್ we'll move on to the next concept, that is the independent event. So most important this one. Based on this we'll get a 2 marks 1 question. Let capital A and capital B be the events of a sample space S, are said to be independent event if the probability of occurrence of one of them is not affected by the other ಆಗಬೇಕು. ಇಲ್ಲಿ probability of occurrence of one of them is not affected by the other. ಸೊ ಅಂತ ಇವೆಂಟ್ ನಾವು ಕರಿತಾ ಹೋಗ್ತೀವಿ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕರಿತೀವಿ. ನಮಗೆ ಇವೆಂಟ್ ಅಂತ ಗೊತ್ತಿದೆ, ಇಟ್ ಇಸ್ ಅ ಸಬ್ಸೆಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿ. ಸೊ ನೆಕ್ಸ್ಟ್ ಫಸ್ಟ್ ಒನ್ A and B are independent if and only if P of A given B is equals to P of A and P of B given A is equals to P of B. ನೆಕ್ಸ್ಟ್ ನೋಡಿ, ದಿಸ್ ಇಸ್ ಇಂಪಾರ್ಟೆಂಟ್. ನಾನು ಈ ಫಾರ್ಮುಲಾನ ಬಹಳಷ್ಟು ಯೂಸ್ ಮಾಡ್ಕೊಳ್ತೀನಿ. ಸೊ A and B are independent event if and only if probability of A intersection B is equals to ಆಗಬೇಕು probability of A into probability of B ಆಗಬೇಕು. ಸೊ ದಿಸ್ is the most important formula. ಎರಡು ಈವೆಂಟ್ಸ್ ನಾವು ಇಂಡಿಪೆಂಡೆಂಟ್ ಈವೆಂಟ್ ಅಂತ ಶೋ ಮಾಡಬೇಕಂದ್ರೆ, ಸೊ ಇಟ್ಸ್ ಎನಫ್ ಟು ಶೋ probability of A intersection B is equals to probability of A into probability of B ಅಂತೇಳಿ ಶೋ ಮಾಡಿದ್ರೆ ಸಾಕು. ಸೊ ಮೂರನೇದು, let A, B and C be the events of a sample space S, are said to be independent events if probability of A intersection B is equals to ಆಗಬೇಕು probability of A into probability of B.
ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಏನಾಗಿರಬೇಕು ಪ್ರಾಬಬಿಲಿಟಿ ಆಫ್ ಬಿ ಇಂಟು ಪ್ರಾಬಬಿಲಿಟಿ ಆಫ್ ಸಿ. ಪ್ರಾಬಬಿಲಿಟಿ ಆಫ್ ಸಿ ಇಂಟರ್ಸೆಕ್ಷನ್ ಎ ಅಂದ್ರೆ ಏನಾಗಿರಬೇಕು ಪ್ರಾಬಬಿಲಿಟಿ ಆಫ್ ಸಿ ಇಂಟು ಪ್ರಾಬಬಿಲಿಟಿ ಆಫ್ ಎ. ನೆಕ್ಸ್ಟ್ ಅದೇ ರೀತಿಗೆ probability of A intersection B intersection C is equal to probability of A into probability of B into probability of ಏನಾಗಬೇಕು C ಆಗಬೇಕು. ಗೊತ್ತಿದೆ ಅಲ್ವಾ? So these are the most important formulas. So next one, ಅದರಲ್ಲಿ sometimes there is a confusion between independent event and mutually exclusive event. ನಮಗೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂದ್ರೆ ಏನಿರಬಹುದು. ಸೊ ಅವೆರಡು ಈವೆಂಟ್ಸ್ಗಳನ್ನ ಇಂಟರ್ಸೆಕ್ಷನ್ ಮಾಡಿದ್ರೆ ಟಿ ಬಂದ್ರೆ ವಿ ಕ್ಯಾನ್ ಸೇ ದಟ್ ಎ ಅಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀವಿ. ದ ಟರ್ಮ್ ಇಂಡಿಪೆಂಡೆಂಟ್ ಈಸ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಪ್ರೊಬಬಿಲಿಟಿ ಆಫ್ ಈವೆಂಟ್ಸ್, whereas mutually exclusive is defined in terms of event, that is a subset of a sample space. Moreover, mutually exclusive events never have an outcome common. ಓಕೆನಾ? ಹೌದಲ್ವಾ? ಯಾಕಂದ್ರೆ ಇಂಟರ್ಸೆಕ್ಷನ್ ಏನಾಗಿರುತ್ತೆ ಟಿ ಬರ್ತದೆ, ಬಟ್ ಇಂಡಿಪೆಂಡೆಂಟ್ ಈವೆಂಟ್ ಮೇ ಹ್ಯಾವ್ ಕಾಮನ್ ಆರ್ಮ್ಸ್. ಸೊ ಕ್ಲಿಯರ್ಲಿ ಇಂಡಿಪೆಂಡೆಂಟ್ ಅಂಡ್ mutually exclusive do not have the same meaning.